Also had Yamuna Srinidhi as a guest of honor. Of course, she couldn't be here in person, but she does have a message for Shweta and her blessings as well. So I'd like to request the projector. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಯಮುನಾ ಶ್ರೀನಿಧಿ. ಇವತ್ತು ನೀವೆಲ್ಲರೂ ಶ್ವೇತಾ ಜಗದೀಶ್ ಅವರ ರಂಗ ಪ್ರವೇಶವನ್ನ ಆನಂದಿಸ್ತಾ ಇದ್ದೀರಾ. ದಯವಿಟ್ಟು ಕ್ಷಮಿಸಬೇಕು, ನಾನು ಕೂಡ ಇವತ್ತು ಇಲ್ಲಿ ಇರಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಇಲ್ಲಿ ಬರೋಕ್ಕಾಗಲಿಲ್ಲ. ಪಾಪ ಶ್ವೇತಾ ಅವರು 3 ತಿಂಗಳು ಮುಂಚೆನೆ ನನ್ನನ್ನು ಅತಿಥಿಯಾಗಿ ಆಹ್ವಾನಿಸಿದ್ರೂ ಕೂಡ ಇವತ್ತು ಬರೋದಕ್ಕಾಗಲಿಲ್ಲ. ಬೆಂಗಳೂರಿನಲ್ಲಿ ನನಗೆ ಹಲವಾರು ಚಲನಚಿತ್ರಗಳ ಚಿತ್ರೀಕರಣ ಹಾಗೂ ಟೆಲಿವಿಷನ್ನಲ್ಲಿ ಧಾರಾವಾಹಿಗಳ ಚಿತ್ರೀಕರಣ ನಡೀತಾ ಇರೋ ಕಾರಣ ಇವತ್ತು ನಾನು ಹ್ಯೂಸ್ಟನ್ನಲ್ಲಿ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಯಾವ ಗ್ಯಾರಂಟಿ ಮೇಲೆ ನೀವು ಈ ಕಾರ್ಯಕ್ರಮನ ಆನಂದಿಸ್ತಾ ಇದ್ದೀರಾ ಅಂತ ಹೇಳಿದೆ ಅಂತ ಅಂದರೆ, ನಾನು ಈಗಷ್ಟೇ ಹ್ಯೂಸ್ಟನ್ಗೆ ಬಂದಾಗ ಶ್ವೇತಾ ಅವರು ತಮ್ಮ ರಂಗಪ್ರವೇಶದ ಕೆಲವು ತುಣುಕನ್ನು ನನಗಾಗಿ ಪ್ರದರ್ಶನ ಮಾಡಿ ತೋರಿಸಿದ್ರು. ಆ ಸಂದರ್ಭದಲ್ಲಿ ನಾನು ನೋಡಿದಂಥ ಅವರ ಅಂಗಶುದ್ಧತೆ ಆಗಬಹುದು ಹಾಗೂ ಶಾಸ್ತ್ರೋಕ್ತವಾಗಿ ಅವರು ಕಲಿತ ರೀತಿಯನ್ನು ಪ್ರದರ್ಶಿಸಿದ್ದನ್ನು ನೋಡಿ ನನಗೆ ನಿಜವಾಗ್ಲೂ ಮನಸ್ಸು ತುಂಬಿ ಬಂತು. ಅವರನ್ನು ಬಹಳ ಚೆನ್ನಾಗಿ ತರಬೇತಿಯನ್ನು ನೀಡಿದ್ದಾರೆ ಬೆಂಗಳೂರಿನ ಗುರುಗಳಾದಂತಹ ರಶ್ಮಿ ಅಯ್ಯಂಗಾರ್ ಅವರು. ಅವರ ಆ ಒಂದು ಶ್ರಮವನ್ನು ನಾನು ಶ್ಲಾಘಿಸ್ತೀನಿ. ಅವರಿಬ್ಬರಿಗೂ, ಶ್ವೇತಾ ಜಗದೀಶ್ ಅವ್ರಿಗೆ ಶಿಷ್ಯೆ ಹಾಗೂ ಗುರುಗಳಾದಂಥ ರಶ್ಮಿ ಅಯ್ಯಂಗಾರ್ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆಯೇ ರಂಗಪ್ರವೇಶ ಅನ್ನೋದು ಮೊದಲನೇ ಹೆಜ್ಜೆ. ಸಾಮಾನ್ಯವಾಗಿ ಉತ್ತರ ಅಮೆರಿಕದಲ್ಲಂತೂ ಅದೇ ಕೊನೆಯ ಹಂತ ಅನ್ನೋ ರೀತಿಯಲ್ಲಿ ಅದನ್ನು ತೋರಿಸಿದ್ದಾರೆ. ಆದರೆ ಅಲ್ಲ, ರಂಗಪ್ರವೇಶ ಅನ್ನೋದು ಮೊದಲನೇ ಹೆಜ್ಜೆ. ನಿಮ್ಮಿಬ್ಬರ ಬಾಂಧವ್ಯ ಹೀಗೆ ಮುಂದುವರಿಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆಯೇ ನನ್ನ ಅಭಿನಂದನೆಗಳು ಜಗದೀಶ್ ಅವ್ರಿಗೆ. ಯಾಕೆ ಅಂತಂದರೆ, ಮದುವೆ ಆಗಿರುವಂಥ ಹೆಣ್ಣು ಮಗಳು ಶ್ವೇತಾ ಅವರು ಒಂದು ದೊಡ್ಡ ಕನಸನ್ನು ಇಟ್ಕೊಂಡು, ಒಂದು ಗುರಿಯನ್ನು ಇಟ್ಕೊಂಡು ರಂಗಪ್ರವೇಶ ಮಾಡಬೇಕು ಅಂತ ಕನಸನ್ನ ಕಟ್ಕೊಳ್ತಾರೆ. ಆ ಕನಸನ್ನು ಇವತ್ತು ನನಸಾಗಿ ಮಾಡಿದ್ದು ಜಗದೀಶ್ ಅವರು. ಎಲ್ಲ ವಿಚಾರದಲ್ಲೂ ಬೆಂಬಲವಾಗಿ ನಿಂತು ಸಾಕಾರಗೊಳಿಸಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳು. ಮತ್ತು ಇವತ್ತು ನನಗೆ ತುಂಬ ನಿರಾಸೆ ಆಗ್ತಾ ಇರುವಂತಹ ಒಂದು ವಿಚಾರ, ಕೀರ್ತನ ಅವರು ಚಿಕ್ಕ ಮಗುವಿಂದ ಅವರು ಹಾಡ್ತಾ ಇರೋದನ್ನ ನಾನು ಕೇಳ್ಕೊಂಡು ಬಂದಿದ್ದೆ. ಅವರು ಒಂದು ದಿನ ಭರತನಾಟ್ಯ ಕಾರ್ಯಕ್ರಮಕ್ಕೆ ಹಾಡೋದನ್ನ ನಾನು ನೋಡ್ಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಅದು ಇವತ್ತು ನನಗೆ ಮಿಸ್ ಆಗೋಯ್ತು. ಆದರೆ ಖಂಡಿತವಾಗಿಯೂ ಆ ವಿಡಿಯೋನ ತಗೊಂಡು ನಾನು ನೋಡ್ತೀನಿ. ನೃತ್ಯ ಕಾರ್ಯಕ್ರಮ ಮುಂದುವರಿಲಿ. ಮತ್ತು ಶ್ವೇತಾ ಅವರು ಎಷ್ಟು ಅಚ್ಚುಕಟ್ಟಾಗಿ ನೀವು ಕಲ್ತ್ಕೊಂಡು ಬಂದಿದ್ದೀರೋ, ಈ ಪ್ರಯಾಣವನ್ನು ದಯವಿಟ್ಟು ಇಲ್ಲಿಗೆ ನಿಲ್ಲಿಸಬೇಡಿ, ಮುಂದುವರಿಸ್ಕೊಂಡು ಹೋಗಿ. ನೃತ್ಯ ರಸಿಕರೆಲ್ಲರೂ ನೃತ್ಯವನ್ನು ಆನಂದಿಸಿ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು.